ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾರೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತ ಹೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕ್ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕ್ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಮಕರ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದಂತವರಿಗಿರುವಂತಹ ಸಕಾರಾತ್ಮಕ, ನಕಾರಾತ್ಮಕವಾಗಿರುವಂತಹ ಗ್ರಹಗಳ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ, ರಾಶಿಯಿಂದ 2ನೇ ಮನೆಯಲ್ಲಿ ರಾಹು ಇರುವಂತದ್ದು. ಇದು ಬಂದು ರಾಹುವಿನ 2ನೇ ಮನೆ ಸ್ಥಿತಿ ಇದೆಯಲ್ಲ, ಇದು ಯಾವಾಗಲೂ ಕೂಡ ಫೈನಾನ್ಷಿಯಲ್ ಇಂಟರಪ್ಷನ್ಸ್ ಅಂತಾರೆ. ಇದು ಒಂದು ಹಣ ನಿಮಗೆ ಕರೆಕ್ಟ್ ಆಗಿ ಕೊಡೋದೇ ಇಲ್ಲ ರಾಹು. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಯೋಗಗಳು ನೋಡ್ಬೇಕಾಗತ್ತೆ. ಬಟ್ ಸಡನ್ ಆಗಿ ದುಡ್ಡು ಬರ್ಬೋದು. ಮತ್ತೆ ಮಾತಲ್ಲಿ ಅನ್ಕಂಟ್ರೋಲಬಲ್ ಆಗಿ ನೋವಾಗೋ ತರ ಹಾರ್ಶ್ ಆಗಿ ಮಾತಾಡೋ ಸ್ವಭಾವನಿಗಿರುತ್ತೆ. ಲಗ್ನದಿಂದ ನೋಡಿದಾಗ ಅದು ಕಂಡುಹಿಡಿಯಬಹುದು. ಬಟ್ ರಾಶಿನ ನೋಡೋದಾದ್ರೆ ರಾಹುವಿನ ಪರಿಣಾಮ ನಿಮಗೆ ಫೈನಾನ್ಷಿಯಲ್ ಇಶ್ಯೂಸ್, ಮಾತಿನಿಂದ ಜಗಳಗಳು. ಇದ್ರೆ ಯಾವ್ದು ವೆಹಿಕಲ್ ಟಚ್ ಆಗ್ಬಿಡುತ್ತೆ, ನೀವು ಹೋಗ್ತಿರ್ತೀರಾ, ಅಲ್ಲಿ ಕಿರಿಕಿರಿ ಜಗಳಗಳು, ಅತಿರೇಕ ಆವೇಶ ಭರಿತವಾದ ಮಾತುಗಳಿಂದ ನಿಮಗೆ ನೋವಾಗಿ ಯಾವುದೇ ಮಟ್ಟಕ್ಕಾದ್ರೂ ಹೋಗ್ಬೋದು. ಇದು ಮಾತಿನ ಬಗ್ಗೆ ಗಮನ ಇರಲಿ. 6ನೇ ಮನೆಯಲ್ಲಿರುವಂತಹ ಗುರುಗ್ರಹ ಕೂಡ ಒಳ್ಳೆಯದಲ್ಲ. ನಿಮಗೆ ಹಣವನ್ನ ಲಾಸ್ ಮಾಡಿಸ್ತಾನೆ, ಕೇರ್ಫುಲ್ ಆಗಿರ್ಬೇಕು. ಕೆಲವು ಗ್ಯಾಂಬ್ಲಿಂಗ್ ತರದ ಬಿಸ್ನೆಸ್ ಗಳನ್ನ ಮಾಡ್ತಾರೆ. ಒಂದೇ ಸಲ ದುಡ್ಡಕ್ಕೆ ಒಂದೇ ಸಲ ತೆಗಿತೀವಿ ನನಗೆ ಅಭ್ಯಾಸ ಅನ್ನೋ ತರ. ಅದು ಬಂದು ಭಾರಿ ಥ್ರಿಲ್ ಕೊಡುತ್ತೆ, ಬಟ್ ಅದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಾಡುವಂತಹ ಡಿಸಿಷನ್ ಅಲ್ಲ. ಹಾಗಾಗಿ ಮಕರ ರಾಶಿಯವರು ಗ್ಯಾಂಬ್ಲಿಂಗ್ ನೇಚರ್ ಇರೋದ್ರಿಂದ ಬಿಸ್ನೆಸ್ಗೆ ಹಾಕಬೇಡಿ. ಬೇರೆ ನಿಮಗೆ ತಿಳಿದಿರುವಂತದ್ದು ಸೇಫ್ ಆಗಿರೋದ್ರ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲೀರಿ. 3ನೇ ಮನೆ ಇರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ ವಿಪರೀತವಾಗಿರುವಂತಹ ಸಂಚಾರ ಇದೆ. ವಿಪರೀತವಾಗಿರೋ ಸಂಚಾರದಿಂದ ನಿಮಗೆ ಪುಣ್ಯಕ್ಷೇತ್ರಗಳಿಗೆ, ದೇವರ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಸಂತೋಷ ಪಡುವಂತ ಸ್ಥಳಗಳಿಗೆ ಹೋಗಿ
ಆನಂದ ಪಡುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ. ಆಮೇಲೆ ಅಷ್ಟಮದಲ್ಲಿರುವಂತಹ ಕೇತು ಗ್ರಹದಿಂದ ರಾಹುವಿನ ದೃಷ್ಟಿನೂ ಇರೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿಗಳು, ಟೆನ್ಷನ್ಗಳು, ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆಗಳು ನಿಮಗೆ ಆಗತ್ತೆ ಅಂತ ಹೇಳ್ಬೋದು. ಜಾಗ್ರತೆಯಿಂದಾಗಿರಿ. ಅಷ್ಟಮದಲ್ಲಿ ಕೇತು ಇದ್ದಂಥವ್ರಿಗೆ ಸರ್ ನನಗೆ ಕನಸುಗಳಲ್ಲಿ ತುಂಬಾ ಸಲ ಅನ್ಕೊಂಡಿದ್ ಬಂದಿದೆ ಸರ್, ಅದು ಬಂದಿದ್ದೆಲ್ಲ ಆಗಿದೆ ಅಂತ ಹೇಳ್ತಿರ್ತಾರೆ. ಈ ತರ ಮೈಸ್ಟಿಕ್ ಎಕ್ಸ್ಪೀರಿಯನ್ಸ್, ಆಧ್ಯಾತ್ಮಿಕ ಅನುಭವಗಳು ಆಗ್ಬೋದು. ಸಡನ್ ಆಗಿ ಲೈಫ್ ಬಗ್ಗೆ ಇದ್ರಲ್ಲಿ ಏನೋ ಅರ್ಥಹೀನ ಅಂತ ನಿಮ್ಗೆ ಅನ್ಸ್ಬೋದು. ಇದು ಆಧ್ಯಾತ್ಮಿಕ ಜೀವನದ ಮೊದಲನೇ ಹಂತ. ಅಂಥವ್ರು ನಿಧಾನವಾಗಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತಾರೆ. ನೋಡಿ, ಜೀವನದ ಒಂದು ಸಾಗನ್ನು ಕೂಡ ಆಗಿರ್ಬೋದು, ದುಃಖವನ್ನಾಗಿರ್ಬೋದು, ಅದನ್ನ ಗ್ರಹಿಸೋದು, ಅದನ್ನ ಗೆಲ್ಲೋದಕ್ಕೆ ಒಂದು ನಾಲೆಡ್ಜ್ ಬೇಕಾಗುತ್ತೆ. ಅದು ತಿಂದು ಕುಡಿಯೋದ್ರಿಂದ ಬರಲ್ಲ. ಆ ಪರಿಜ್ಞಾನಕ್ಕೆ, ಇದಕ್ಕೇನೆ ಎನ್ಲೈಟನ್ಮೆಂಟ್ ಅಂತ ಹೇಳಿದ್ರು, ಜ್ಞಾನೋದಯ ಅಂತ. ಅದು ನಿರಂತರವಾಗಿರುವಂತ ಚಿಂತನೆಯಿಂದ ಬರುತ್ತೆ. ಸೊ ಇದು ಈ ಒಂದು ಮಕರ ರಾಶಿಯವರಿಗೆ ಸಾಧ್ಯತೆ ಆಗಿರ್ಬೋದು. ಇಷ್ಟೆಲ್ಲ ವಿಚಾರಗಳು ಇರುವಂತದ್ದು.